ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ. ಈಗ ತಾನೇ ಪೂಜೆ ಎಲ್ಲ ಮುಗಿಸಿ ಬಂದೆ, ಮನೆ ಕೆಲಸ ಎಲ್ಲ ಆಯಿತು. ಟೈಮು ಇನ್ನೇನು ಆಲ್ರೆಡಿ 7:15 ಆಯ್ತಾ ಬಂತು, 7 ಕಾಲ ಆಗಿದೆ. ನನಗೆ 8 ಗಂಟೆ ಅಷ್ಟು ನನ್ನ ಮಗನ ತಟ್ಟೆಗೆ ತಿಂಡಿ ರೆಡಿ ಮಾಡಿಟ್ಟಿರ್ಬೇಕು. ಅದಕ್ಕೋಸ್ಕರ ನಾನು ರಾತ್ರಿನಲ್ಲೇ ಜೋಳದ ಹಿಟ್ಟನ್ನ ಬನ್ಸ್ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ. ಟೇಸ್ಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಹೇಗೆ ಬರುತ್ತೆ ಅಂತ ಡೌಟ್ ಇದೆ. ನೋಡೋಣ, ಚೆನ್ನಾಗಿ ಬರುತ್ತೆ ಅನ್ನೋ ಹೋಪ್ಸಿಂದ ನಾನು ಜೋಳದ ಹಿಟ್ಟಿನ ಬನ್ಸ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆ ಸಿಂಪಲ್ ಆಗಿ ಹೆಸರು ಕಾಳು ಗ್ರೇವಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಟೇಸ್ಟ್ ಇರುತ್ತೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಬನ್ಸ್ ಮಾಡೋದಕ್ಕೋಸ್ಕರ ಹಿಂದಿನ ದಿನ ನೈಟೇ 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 3 ಚಿಕ್ಕ ಸೈಜ್ ಇದ್ದಿದ್ದರಿಂದ ಒಂದು 3 ಪಚ್ಚಬಾಳೆಹಣ್ಣ ತೊಗೊಂಡಿದ್ದೀನಿ. ಈಗ ಫಸ್ಟು ಪಚ್ಚಬಾಳೆಹಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅದು ಸ್ಪೂನಲ್ಲೇ ಅಥವಾ ಇದರಲ್ಲಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ನಾನು ಸ್ಮ್ಯಾಶ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಬೇಗ ಮಿಕ್ಸಿನಲ್ಲೇ ಪೇಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಿಕ್ಸಿನಲ್ಲೇ ಪೇಸ್ಟ್ ಮಾಡಿಕೊಂಡೆ. ನೀವಿಲ್ಲಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡೋ ಟೈಮಲ್ಲಿ ಅಥವಾ ಇಲ್ಲ ನೀವು ಹಾಗೆ ಸ್ಮ್ಯಾಶ್ ಮಾಡೋ ಟೈಮಲ್ಲೇ ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ ಸಕ್ಕರೆ ಯೂಸ್ ಮಾಡೋರು ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಹಸ್ಬೆಂಡು. ಸೊ ಟಿಫನ್ಗೆ ಎಲ್ರಿಗೂ ಸೇರಿಸಿ ಮಾಡೋದ್ರಿಂದ ಬಾಳೆಹಣ್ಣಲ್ಲೇ ಸ್ವೀಟ್ ಇರುತ್ತೆ, ಇನ್ನು ಮತ್ತೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಅವ್ರು ಇಷ್ಟಪಡಲ್ಲ ಅಂತ ಹೇಳಿ ಇಲ್ಲಿ ನಾನು ಶುಗರ್ ಆ್ಯಡ್ ಮಾಡಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರು 1 ಸ್ಪೂನ್ ಅಥವಾ 1.5 ಸ್ಪೂನ್ ಸಕ್ಕರೆ ಕೂಡ ಇದರಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಸ್ವೀಟ್ ಇಷ್ಟ ಇಲ್ಲ ಅಂತನೋರು ಹಾಗೆ ಜಸ್ಟ್ ಪಚ್ಚಬಾಳೆಹಣ್ಣು ಮಾತ್ರ ಹಾಕಿದ್ರೂ ಸಾಕು, ಟೇಸ್ಟ್ ಅದು ಸ್ವಲ್ಪ ಸ್ವೀಟೇ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೆಲವೊಬ್ರು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಯಾವುದೇ ಥರ ಮೊಸರು ಏನೂ ಹಾಕಿಲ್ಲ, ಡೈರೆಕ್ಟ್ ಬರೀ ಪಚ್ಚಬಾಳೆಹಣ್ಣು ಒಂದೇ ಹಾಕಿ ಕಲಿಸ್ತಾ ಇದ್ದೀನಿ. ಆದರೆ ಬನ್ಸ್ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಹೇಳಿದಾಗೆ ನಾನು ಡೌಟ್ ಇತ್ತು ಸ್ವಲ್ಪ, ಫಸ್ಟು ಬೆಳಗ್ಗೆ ಒಂದು ಬನ್ಸ್ ಕರ್ದು ಸೈಡ್ಗಿಡೋವರೆಗೂ ಸ್ವಲ್ಪ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಭಯದಲ್ಲಿದ್ದೆ. ನಾನು ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಈಗ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಆನಂತರ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಇದನ್ನ ಮಾಮೂಲಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಪೂರಿ ಹಿಟ್ಟು ಥರ ಸ್ವಲ್ಪ ಸಾಫ್ಟಾಗಿ ಚಪಾತಿ ಪೂರಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾನು ಹಾಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನಿಮ್ಗೇನಾದರೂ ಸ್ವೀಟ್ ಇಷ್ಟ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿ, ಬೇಕು ಅನ್ನೋರು ಮೊಸರು ಕೂಡ ಆ್ಯಡ್ ಮಾಡಿ. ನೀವು ಹಾಗೆ ಏನು ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಆದಮೇಲೆ ತುಂಬಾ ಚೆನ್ನಾಗಾಗಿತ್ತು. ಮತ್ತು ಹಾಗೆ ಇದು ಜೋಳದ ಹಿಟ್ಟಿಂದ ಮಾಡಿದ್ರೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ಅಷ್ಟು ರುಚಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ನೀವು ನಾರ್ಮಲಾಗಿ ಮೈದಾ ಹಿಟ್ಟಲ್ಲೆಲ್ಲ ಮಾಡ್ತಾರೆ ತುಂಬ ಜನ ಬನ್ಸ್ನ, ಬಟ್ ಮೈದಾಗಿನ್ನ ಬೆಸ್ಟ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ನಾನು ಫಸ್ಟೆಲ್ಲ ತುಂಬ ಸತಿ 1-2-3 ಸತಿ ಗೋಧಿ ಹಿಟ್ಟಲ್ಲೂ ಟ್ರೈ ಮಾಡಿದ್ದೀನಿ. ಈ ಸರಿ ಫಸ್ಟ್ ಟೈಮು ನಾನು ಜೋಳದ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ನಾನು ಆ್ಯಕ್ಚುಲಿ ಡಾಕ್ಟರ್ ಖಾದರ್ ವಲಿ ಸರ್ ಅವರ ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಅವ್ರು ಹೇಳೋ ಕೆಲವೊಂದಷ್ಟೆಲ್ಲ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನು ಅವ್ರ ವೀಡಿಯೋಸ್ಗಳನ್ನ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಸಿರಿಧಾನ್ಯ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಮತ್ತು ನಾನು ಅವ್ರು ಹೇಳೋ ಮೆಥಡಲ್ಲೇ ಯೂಸ್ ಮಾಡ್ತೀನಿ. ಯಾವಾಗಲೂ ಸಿರಿಧಾನ್ಯಗಳನ್ನ ಬಳಸುವಾಗ ಓವರ್ನೈಟ್ ಸೋಕ್ ಮಾಡೇ ಉಪಯೋಗಿಸ್ಬೇಕು. ಹಾಗೆ ಬರೀ 2 ಅವರ್ 3 ಅವರ್ ಯೂಸ್ ಮಾಡಿ ದಯವಿಟ್ಟು ಯಾರೂ ಆ ರೀತಿ ಮಾಡಿ ಉಪಯೋಗಿಸ್ಬೇಡಿ. ಆಗ ಅದು ನಿಮ್ಮ ಡೈಜೆಷನ್ಗೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಅದರಲ್ಲಿರೋ ಎಲ್ಲ ಸಂಪೂರ್ಣ ಪೌಷ್ಟಿಕಾಂಶ ನಮಗೆ ಸಿಗೋದಿಲ್ಲ. ಆದಷ್ಟು ಸಿರಿಧಾನ್ಯಗಳು ಬಳಸುವಾಗ ಕನಿಷ್ಠ ಪಕ್ಷ 7ರಿಂದ 8 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಟು ಆನಂತರನೇ ಉಪಯೋಗಿಸಿ. ಆವಾಗ ನಿಮಗೆ ಸಿಗಬೇಕಾದ ಅದರಿಂದ ಎಲ್ಲ ಪೋಷಕಾಂಶಗಳು ದೊರಕುತ್ತೆ ನಿಮಗೆ. ನಾನು ಇದನ್ನು ಡಾಕ್ಟರ್ ಖಾದರ್ ವಲಿ ಸರ್ ಅವರು ಒಂದು ವಿಡಿಯೋದಲ್ಲಿ ಆರ್ಕದಕ್ಕಿಯಿಂದ ಬನ್ಸ್ ಮಾಡಿ ತಿಂದಿದ್ದೆ ನೆನ್ನೆ ಅಂತ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ರು. ನಾನು ನೋಡಿ ತುಂಬ ದಿನವೇ ಆಗಿತ್ತು. ಅವಾಗಿಂದ ನಾನು ಸಿರಿಧಾನ್ಯ ಅಕ್ಕಿಯಿಂದ ಬನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮೊನ್ನೆ ಸಡನ್ನಾಗಿ ನನ್ನ ಮಗ ಪೂರಿ ಮಾಡಮ್ಮ ನಾಳೆ ಟಿಫನ್ಗೆ ಅಂದಾಗ ಮನೇಲಿ ಪಚ್ಚಬಾಳೆಹಣ್ಣಿತ್ತು. ಸೊ ಇದು ಮಾಡೋಣ ಬನ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಬನ್ಸ್ ಮಾಡೋದಕ್ಕೆ ಸಿರಿಧಾನ್ಯ ಇಟ್ಟಿರಲಿಲ್ಲ. ಸೊ ಜೋಳದ ಹಿಟ್ಟಲ್ಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ನಾನು ಇದನ್ನ ಒಂದು ಓವರ್ನೈಟು, ಯಾವಾಗಲೂ ಬನ್ಸ್ನ ಓವರ್ನೈಟ್ ಕಲಸಿ ಇಡಬೇಕು. ಸೊ ರಾತ್ರಿಯಲ್ಲೇ ಕಲಸಿ ನಾನು ತೆಗ್ದು ಇಟ್ಟಿದ್ದೆ. ಇದಕ್ಕೆ ಬೇರೆ ಇನ್ನೇನು ಹಾಕಿರಲಿಲ್ಲ, ಸೋಡಾ ಆ ಥರ ಎಲ್ಲ ಹಾಕಿರಲಿಲ್ಲ ನಾನು. ಜಸ್ಟ್ ಬರೀ ಅದಷ್ಟೇ ನೀವು ನೋಡಿದ್ರಲ್ವ ಹಾಗೆ ಅದಷ್ಟೇ ಐಟಮ್ಸ್ನ ಹಾಕಿ ನಾನು ಒಂದು ಓವರ್ನೈಟ್ ಇಟ್ಟು ಬೆಳಗ್ಗೆ ನಾನು ಇದನ್ನ ತೆಗ್ದು ನೋಡ್ತಾ ಇದ್ದೀನಿ. ನೋಡ್ಬೋದು ನಾನು ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲ ಫರ್ಮೆಂಟೇಷನ್ ಆಗಿ ಇದಾಗಿದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಈಗ ಇನ್ನೊಂದು ಸತಿ ನೀಟಾಗಿ ನಾದಿಸ್ಕೊಂಡಿದ್ದನ್ನು ಪಕ್ಕಕ್ಕಿಟ್ಟು
ನಾನು ಹಾಗೆ ಬೆಳಗ್ಗೆಯಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ತಾನೆ ಸ್ವಲ್ಪ ಹೆಸರು ಕಾಳು ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಒಂದೇ ಸರಿ ಎಲ್ಲ ಮಾಡ್ತೀನಿ ಅಂದರೆ ಗಡಿಬಿಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೆಸರು ಕಾಳು ಬೇಯಿಸಿ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೋಗಿದ್ದೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಇದಕ್ಕೆ ಜೀರಿಗೆ, ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡು ಅದು ಫ್ರೈ ಆದ ನಂತರ ಸಣ್ಣಗೆ ಹಚ್ಚಿಟ್ಟಿರೋಂಥ ಈರುಳ್ಳಿನ ಈ ಟೈಮ್ನಲ್ಲಿ ಸೇರಿಸ್ಕೊಳ್ತೀನಿ. ಇದು ತುಂಬ ಅಂದರೆ ತುಂಬಾ ಸಿಂಪಲಾಗಿದೆ ಈ ಗ್ರೇವಿ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಬನ್ಸ್ಗಳಿಗೆ ಮಂಗಳೂರು ಸೈಡೆಲ್ಲ ಜಾಸ್ತಿ ಹೆಸರು ಕಾಳಿಂದ ಮಾಡ್ತಾರೆ. ಕೆಲವು ಮಿಕ್ಸ್ ವೆಜಿಟೇಬಲ್ಸ್ ಕರಿನೂ ಮಾಡ್ಕೋಬೋದು ಗ್ರೇವಿ, ಬಟ್ ಹೆಸರು ಕಾಳಿನಲ್ಲಿ ಮಾಡಿದಾಗ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳಿ ನಾನಿದ್ದು ಹೆಸರು ಕಾಳಿನಲ್ಲದೆ ಮಾಡಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಹೆಸರು ಕಾಳು ಬೇಯಿಸುವಾಗಲೇ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ, ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಬೇಕು ಅಂದರೆ ಲಾಸ್ಟಲ್ಲಿ ನೋಡಿ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಉಪ್ಪು ಹಾಕಿದ ನಂತರ ಮಾಮೂಲಿ ಟೊಮೊಟೊ ಹಾಕಿದಾಗೆಲ್ಲ ಸ್ವಲ್ಪ ಅರಿಶಿನ ಹಾಕಬೇಕು. ಉಪ್ಪು ಹಾಕಿದ ನಂತರ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಟೊಮೊಟೊ ಹಣ್ಣು ಬಾಡಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಕುಕ್ಕರ್ ಪ್ರೆಷರ್ ಹೋಗಿತ್ತು ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು ಇನ್ನೇನು ಟೊಮೊಟೊನೂ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಬೇಯಿಸಿಟ್ಟಿರೋಂಥ ಹೆಸರು ಕಾಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೀರನ್ನೂ ಅಷ್ಟೇ ತುಂಬ ಜಾಸ್ತಿ ಹಾಕಿಲ್ಲ, ಹೆಸರು ಕಾಳಿಗೆ ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಗ್ರೇವಿ ತಿಕ್ಕಾಗಬೇಕು, ತೆಳು ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ನಾನು ಇದ್ರ ಜೊತೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನನ್ನ ಗ್ರೇವಿಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು. ಈಗ ಇದನ್ನು ಇದು ಮಾಡೋದಕ್ಕೆ ಇಟ್ಟು ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಗಳಿಗೋಸ್ಕರ ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಬೇಯೋದಕ್ಕೆ ಬಿಟ್ಟು ಈ ಗ್ರೇವಿ ಸ್ವಲ್ಪ ತೆಳುವಾಗಿದೆ ಅಲ್ವಾ, ಸೊ ಗ್ರೇವಿ ತಿಕ್ನೆಸ್ಗೋಸ್ಕರ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ರುಬ್ಬಿಟ್ಟಿರೋಂತಹ ಮಸಾಲೆ ತೆಂಗಿನಕಾಯಿದು ಏನಿತ್ತು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಟೈಮ್ನಲ್ಲೇ ನಮ್ಗೆ ಉಪ್ಪು ಖಾರ ಏನಾದರೂ ಬೇಕಿದ್ರೆ ನೋಡಿ ಸೇರಿಸ್ಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿ ಖಾರ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂಚೂರು ಚಿಲ್ಲಿ ಪೌಡರ್ನ ಹಾಕಿ ತಿರುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಕುದಿ ಬಂದ ನಂತರ ನಾನು ತೆಂಗಿನಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದನ್ನ ಮಿಸ್ ಮಾಡಬೇಡಿ. ಯಾಕೆಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಕೊಡೋದು ತುಂಬ ಕಮ್ಮಿ ಬರ್ತಾ ಇದೆ. ದಯವಿಟ್ಟು ಲೈಕ್ಗಳು ಜಾಸ್ತಿ ಕೊಡಿ. ಯಾಕಂದರೆ ನೀವು ಲೈಕ್ ಕೊಟ್ಟಷ್ಟು ಇನ್ನಷ್ಟು ಹೆಚ್ಚಿನ ಜನಕ್ಕೆ ವೀಡಿಯೋ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಾನಿಲ್ಲಿ ಗ್ರೇವಿನ ಕುದಿಯೋದಕ್ಕಿಟ್ಟು ಪಕ್ಕದಕ್ಕೆ ಸ್ಟವ್ ಪಕ್ಕದಲ್ಲಿಟ್ಟು ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬನ್ಸ್ ಮಾಡ್ಕೊಳ್ಳೋಣ ಅಂತ. ನಾನಿಲ್ಲಿ ಕರೆಕ್ಟಾಗಿ ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ ಆ್ಯಕ್ಚುಲಿ ಬನ್ಸ್ನೆಲ್ಲ ಹಾಗೆ ತಟ್ಟೆ ಹಾಕ್ತಾಯಿದ್ರು ಹಿಂದಿನ ಕಾಲದಲ್ಲೆಲ್ಲ. ಇವಾಗೆಲ್ಲ ಜಾಸ್ತಿ ಪೂರಿ ಥರ ಲಟ್ಸಿ ಹಾಕ್ತೀವಿ ಎಣ್ಣೆನೆಲ್ಲ ಹಾಕಿ. ಬಟ್ ನಾನು ಕರೆಕ್ಟಾಗಿ ಸಾಫ್ಟಾಗಿ ಕಲಿಸಿದ್ರಿಂದ ನನಗೆ ತಟ್ಟೋದಕ್ಕೆ ಹದವಾಗಿ ಚೆನ್ನಾಗಿತ್ತು. ನಾನು ಇದನ್ನು ಲಟ್ಸೋಕ್ಕೆ ಹೋಗಿದ್ರೆ ತುಂಬ ಅಂಟು ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಕೈನಲ್ಲೇ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಂದಕ್ಕೆ ಹಾಕ್ಕೋಬೇಕು ಇದನ್ನು. ಆಗ ಬನ್ಸ್ ಒಳಗಡೆ ಎಲ್ಲ ಸಾಫ್ಟಾಗಿ ಪಫಿಯಾಗಿ ಉತ್ಕೊಂಡು ತುಂಬ ಚೆನ್ನಾಗಾಗಿತ್ತು. ಎಲ್ಲೂ ನಿಮಗೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಮಂಗಳೂರು ಬನ್ಸು ನೀವು ಮೈದಾದಲ್ಲೂ ಜೋಳದಲ್ಲಿ ಮಾಡಿರೋದ್ರಿಂದ ಕೆಲವೊಂದು ಚೂರು ಒಂದು ಕಡೆ ಒಂದು ಸ್ವಲ್ಪ ನಿಮಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೈದಾ ಹಾಕಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ನಿಮಗೆ. ಬಟ್ ಟೇಸ್ಟಲ್ಲಿ ತುಂಬ ಜಾಸ್ತಿ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಒಂದು ಸತಿ ಟ್ರೈ ಮಾಡಿ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಅವಾಗ ನೆಕ್ಸ್ಟ್ ಬನ್ಸ್ ಮಾಡಿದಾಗೆಲ್ಲ ಆಲ್ಮೋಸ್ಟ್ ನೀವು ಇದು ಹೆಲ್ದಿಯಾಗಿರುತ್ತೆ ಅಂತ ಜೋಳದ ಅಥವಾ ಬೇರೆ ಹಾಗೆ ಹೇಳ್ದಾಗೆ ಸಿರಿಧಾನ್ಯ ಹಿಟ್ಟಲ್ಲೇ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನಾನು ಇದನ್ನ ಫಸ್ಟ್ ಮಗನಿಗೆ ಬ್ರೇಕ್ಫಾಸ್ಟ್ಗೆ ಅವ್ನಿಗೆ ಎಷ್ಟು ಬೇಕು ಬಾಕ್ಸ್ಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ನನಗೂ ಹಸ್ಬೆಂಡ್ಗೋಸ್ಕರ ಒಂದು ಹರ್ಬಲ್ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹರ್ಬಲ್ ಟೀ ಮಾಡಿಕೊಂಡು ನಾವು ಆಮೇಲೆ ಪೂರಿನ ಲಟ್ಸ್ಕೊಂಡೆ. ನಾನು ಮತ್ತೆ ಬನ್ಸ್ನ ಹಾಕ್ಕೊಂಡೆ. ನಿಮ್ಗೆ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅದು ಅಂತ ಅಂದ್ಬಿಟ್ಟು. ಅದು ಬೇಯುವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ರುಚಿಯಾಗಿ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ನಿಜವಾಗ್ಲೂ ಸ್ಟಾರ್ಟಿಂಗ್ ಮೊದಲನೇದು ಎಣ್ಣೆಗೆ ಹಾಕಿದ ತಕ್ಷಣ ಒಳಗೆ ಹೋಗಿದ್ದು ಇನ್ನೂ ಎಷ್ಟೊತ್ತಾದರೂ ಮೇಲೆ ಉಬ್ಬು ಬರ್ತಿರ್ಲಿಲ್ಲ. ಅಯ್ಯೋ ಎಲ್ಲೋಯ್ತಪ್ಪ ಅಂಟ್ಕೊಂಡ್ಬಿಡುತ್ತೇನೋ ಹಾಳಾಗ್ಬಿಡುತ್ತೇನೋ ಅಷ್ಟಿಟ್ಟು ಕಲಸಿರೋದೆಲ್ಲ ಅಂದ್ಕೊಂಡೆ. ಬಟ್ ಅದು ಚೆನ್ನಾಗಿ ಬಂದ ತಕ್ಷಣ ತುಂಬಾ ಖುಷಿ ಆಯಿತು. ತೆಗ್ದು ಆಚೆ ನೋಡಿ ಒಂದು ನಿಮಿಷ ಅದು ಓಪನ್ ಮಾಡಿ ಒಳಗಡೆ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿದ್ದು. ಅದಾದಮೇಲೆ ನಾನು ಎಲ್ಲ
ಬನ್ಸ್ಗಳನ್ನೂ ಒಂದೊಂದಾಗಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಫಸ್ಟ್ ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಒಂದು ಹರ್ಬಲ್ ಟೀಗೋಸ್ಕರ ನಾನಿವತ್ತು ಶಂಖಪುಷ್ಪ ಹೂವಿಂದ ಒಂದು ಹರ್ಬಲ್ ಟೀ ಮಾಡಿದ್ದೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ನಾನು ಬೆಳಗ್ಗೆ ವಾಕಿಂಗ್ ಹೋದಾಗ ಬರ್ತಾ ಶಂಖಪುಷ್ಪ ಹೂವು ಕಿತ್ಕೊಂಡು ಬಂದಿದ್ದೆ. ಸ್ವಲ್ಪ ಆಲ್ರೆಡಿ ನಾನು ಬೆಳಗ್ಗೆ ಬೇಗ ಕಿತ್ಕೊಂಡ್ಬಂದಿದ್ದೆ 6:30ನಲ್ಲೇ. ಇದು ಸ್ವಲ್ಪ ತುಳಸಿ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಲೆಮನ್ ಗ್ರಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಫುಲ್ಲು ಲೋ ಸಿಮ್ಮಲ್ಲಿ ಹಾಕಿ ಒಂದು 5ರಿಂದ 10 ನಿಮಿಷಗಳ ಕಾಲ ಫುಲ್ ಕಮ್ಮಿ ಉರಿನಲ್ಲಿ ಬೇಯಿಸ್ಕೋಬೇಕು. ನೀವು ಯಾವುದೇ ಹರ್ಬಲ್ ಟೀಗಳು ಮಾಡಿದ್ರು ಅಷ್ಟೇ, ಮಿನಿಮಮ್ ಒಂದು 5ರಿಂದ 10 ನಿಮಿಷ ಫುಲ್ ಕಮ್ಮಿ ಉರಿನಲ್ಲೇ ಅದನ್ನು ಬೇಯಿಸ್ಕೊಂಡ್ರೆ ಅದರಲ್ಲಿರೋ ಎಲ್ಲ ಸತ್ವಗಳು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ನೀರಲ್ಲಿ ಬಿಟ್ಕೊಳ್ಳುತ್ತೆ. ಟೇಸ್ಟು ನಾನು ಆಗಲೇ ಹೇಳಿದಾಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಆಗಿತ್ತು. ಮತ್ತು ನಾನು ಇದನ್ನು ಮಾಡೋ ಅಷ್ಟರಲ್ಲಿ 8:45 ಆಗಿತ್ತು. ಅಷ್ಟರಲ್ಲೇ ಆಗಲೇ ಹೂವು ಬಾಡ್ದಂಗೆ ಆಗಿತ್ತು. ಸೊ ಇದು ಫ್ರೆಶ್ಶಾಗಿ ಅಲ್ಲೇ ಕಿತ್ತಿ ಅಲ್ಲೇ ತಂದು ಹಾಕಬೇಕು ಅಂತ ಗೊತ್ತಾಯ್ತು ನನಗೆ. ನೋಡ್ಬೋದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿತ್ತು ಅಂತ. ಇದನ್ನ ನಾನು, ಹಸ್ಬೆಂಡ್ ಇಬ್ಬರು, ಮನೆಯವರಿಬ್ಬರು ಕೂಡ ನಾನು ಬೆಲ್ಲದ ಜೊತೆ ಇದನ್ನು ತೊಗೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಆನಂತರ ನಾವು ಬನ್ಸ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಬನ್ಸಾಗಿತ್ತು ಅಂತ ಅಂದ್ಬಿಟ್ಟು ಬನ್ಸು ಮತ್ತು ಹೆಸರುಕಾಳು ಗ್ರೇವಿನಲ್ಲಿ ಜೊತೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು. ಸೊ ನೋಡಿದ್ರಲ್ವ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್ ಮತ್ತು ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸ್ತಾ ಇರಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇಂಥದ್ದು ಪರ್ಟಿಕ್ಯುಲರ್ ವೀಡಿಯೋಸ್ಗಳು ಮಾಡಿ ಅಂತ ಅಂದರೆ ನನ್ನ ಕೈಲಿ ಅಸಾಧ್ಯ ಆದರೆ ಖಂಡಿತ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಂಥ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳ ಜೊತೆ ಕೂಡ ಅವ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಿತ್ತು ಅಂದರೆ ಈಗಲೇ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.